ಆಕ್ರೋಶ ವ್ಯಕ್ತಪಡಿಸಿದಂಥ ವಿಡಿಯೋ ವೈರಲ್ ಆಗಿತ್ತು. ನಿಜವಾಗ್ಲೂ ಸತ್ಯವಾಗಿ ಆ ಥರ ನಡೀತಿದೆಯಾ ಸರ್? ನಾನು ನಿನ್ನೆ ಅಲ್ಲಿ ಐನಾಪುರ ಅಂತೇಳಿ ನನ್ನ ಮತಕ್ಷೇತ್ರದಲ್ಲಿ ಪಟ್ಟಣ ಪಂಚಾಯತಿ, ಅದು ಪಟ್ಟಣ ಪಂಚಾಯತಿಯಲ್ಲಿ ಒಂದು ರಸ್ತೆ ಸಿ ರಸ್ತೆ ಒಂದು ಪೂಜಾ ಮಾಡ್ಲಿಕ್ಕೆ ಹೋಗಿದ್ನಿ. ಅಲ್ಲಿಗೆ 1 ವರ್ಷದ ಹಿಂದೆ ಒಂದು ಪೂಜೆ ಮಾಡಿದ್ದು ನಾನು, ಅದೇ ರಸ್ತೆ ಅಲ್ಲೇ ಮೇಲೆ. ಆ ರಸ್ತೆ ಇನ್ನೂ ಯಾಕಾಗಿಲ್ಲಪ್ಪ ಅಂತ ಕೇಳಿದಾಗ ಅವ್ನು ಕಾಂಟ್ರಾಕ್ಟರ್ ನನಗೆ ಫೋನ್ ಹಚ್ಚಿದಾಗ ಇನ್ನೂ ಪ್ರಾರಂಭ ಮಾಡ್ತೇನೆ. ನನಗೇನು ನೋವಾಯಿತು, ಒಂದೊಂದು ವರ್ಷ ಆದ್ರೂ ಇವ್ರು ಕೆಲಸ ಮಾಡೋದಂದ್ರೆ ಏನು ಅರ್ಥಪ್ಪ? ಈಗ ಮುಖ್ಯಮಂತ್ರಿಯವರ 25 ಕೋಟಿ ವಿಶೇಷ ಅನುದಾನದಲ್ಲಿ ನಾನು 13 ಕೋಟಿ ರೂಪಾಯಿ ಸಮುದಾಯಗಳನ್ನು ಮತ್ತು 12 ಕೋಟಿ ರೂಪಾಯಿ ರಸ್ತೆಗಳನ್ನು ತೊಗೊಂಡಿದ್ನಿ. 12 ಕೋಟಿ ರೂಪಾಯಿ ರಸ್ತೆ ತೊಗೊಳ್ಳೋದಾಗ ಕೆಲವು ಕೊರೆಗಳನ್ನು ತೆಗೆದರು. ಇದು ಜಲ್ಲಿ ರೋಡ್ ತೊಗೊಳ್ಳೋದಿಲ್ಲ, ನೀವು ಮೆಟ್ಲಿಂಗ್ ಮತ್ತು ಅಸ್ಫಾಲ್ಟ್ ಮಾಡಬೇಕು. ಅಲ್ಲಿಯೂ ಸ್ವಲ್ಪ ತೊಂದರೆ ಆಯಿತು. ಯಾಕಪ್ಪ, ನಾವು ಯಾವ ಹೇಳಿದ ರೋಡ್ಗಳು ತೊಗೋಬೋದಲ್ಲ? ಇಲ್ಲ, ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ನಾವು ಕೇಳಬೇಕು. ನಾವು ಹೇಳಿದ ಇಲ್ಲಿ ಏನೋ ನಡೆಯೋದಿಲ್ಲ. ಅಧಿಕಾರಿಗಳು ಏನು ರೂಲ್ಸ್ ಮಾಡ್ತಾರಲ್ಲ ಅದೇ ರೂಲ್ಸ್ ನಾವೆಲ್ಲ ಕೇಳಬೇಕು. ಆಮೇಲೆ ಸಮುದಾಯ ಭವನ ನೀವು ತೊಗೊಳಕ್ಕೆ ಬರೋದಲ್ಲ. ಯಾಕೆ ಸಮುದಾಯ ಭವನ ತೊಗೊಳಕ್ಕೆ ಬರೋಂಗಿಲ್ಲ? ಆಮೇಲೆ ನಾವೆಲ್ಲ ಮುಖ್ಯಮಂತ್ರಿ ಕಡೆ ಹೋಗಿ ಮತ್ತು ನಮ್ಮ ಹಳ್ಳಿಗಳಲ್ಲಿ ಬೇಡಿಕೆ ಇರೋದೇ ಸಮುದಾಯ ಭವನದ. ಸಮುದಾಯ ಭವನ ಕೊಡಾಕಂತ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿರಿ, ಇದು ನಮ್ಮ ವಿಶೇಷ ಫಂಡ್ ಐತಿ, ಇದಕ್ಕೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕ್ಬೇಡ್ರಿ, ಅವೆಲ್ಲ ತೆಗೀರಿ, ಮತ್ತು ಅವೆಲ್ಲ ಎಷ್ಟೆಷ್ಟು ಯಾರ್ಯಾರು MLAಗಳು ಸಮುದಾಯ ಭವನದ ಅಪ್ರೂವಲ್ ಕೊಟ್ಟಿದ್ದಾರೋ, ಪ್ರಪೋಸಲ್ ಕೊಟ್ಟಿದ್ದಾರೋ ಅದಕ್ಕೆ ಅಪ್ರೂವಲ್ ಕೊಟ್ಟುಬಿಟ್ರಿ ಅಂತೇಳಿ. ಆ ಅಪ್ರೂವಲ್ ಸಮುದಾಯ ಭವನದ ಅಪ್ರೂವಲ್ ಕೊಡ್ಲಾಕ 1 ವರ್ಷ ಆಯಿತು. ಆಮೇಲೆ ಅದನ್ನು ನಾವು ಎಸ್ಟಿಮೇಟ್ ಮಾಡಿ ಈಗ ಪ್ರಪೋಸಲ್ ಕೊಟ್ಟರೆ ಈಗ 72 ಸಮುದಾಯ ಭವನ 13 ಕೋಟಿಯಲ್ಲಿ 20 ಲಕ್ಷದ್ದು ನಾನು 72 ಏನೋ ಆಗಿದ್ದಾವೆ ಸಮುದಾಯ ಭವನಗಳನ್ನು ತೊಗೊಂಡಿದ್ದಾವೆ. ಅವಾಗ ಯಾವಾಗ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ 1/4/24 ಏನಾದ್ರು ಕೊಟ್ಟಿದ್ದೀವಿ, 1/4/24 ಕೊಟ್ಟಿದ್ದೀವಿ. ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ. ಯಾಕೆ? ಒಂದು ವರ್ಕ್ ಸರ್ಕಾರ ಅದಕ್ಕೆ ಅಪ್ರೂವಲ್ ಕೊಟ್ಟ ನಂತರ ಎಷ್ಟು ದಿವಸಲೇ ಅದಕ್ಕೆ ವರ್ಕ್ ಆರ್ಡರ್ ಕೊಡ್ಲಿಕ್ಕೆ ಬೇಕು? ನಮ್ಮ ಅವಧಿ ಮುಗಿದ ಬಳಿಕ. ಇನ್ನು ನಮ್ಮ ಅವಧಿ ನಾವು ಯಾವುದಾದ್ರೂ ಒಂದು ಕೆಲಸ ತೊಗೊಂತೀವಿ ಅಂದ್ರೆ ನಮ್ಮ ಅವಧಿ ಮುಗಿದ ಬಳಿಕ ಆಗೋದೈತೆ ಅಂದಂಗೆ ಆಯ್ತಲ್ಲ. ಆಮೇಲೆ ಈ ಅಧಿಕಾರಿಗಳು ಸೈಟ್ ಮ್ಯಾಗ ಹೋಗ್ತಾ ಇಲ್ಲ, ಸರಿಯಾಗಿ ನೋಡ್ತಾ ಇಲ್ಲ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿ ಅವ್ರಿಗೇನು ಪೇಮೆಂಟ್ ಬರ್ತೈತಿ? ಏನೂ ಆಗೋದಿಲ್ಲಲ್ಲ. ಯಾರು ಈಗ ಬಸವೇಶ್ವರ ಯಾತ್ನೀರ ಅವರಲ್ಲಿ ನನ್ನಲ್ಲಿ ಒಂದು ಪ್ರಾರಂಭ ಆಗೈತಿ, 1300 ಕೋಟಿ ರೂಪಾಯಿದ ಪ್ರಾಜೆಕ್ಟ್ ಅದ. ಅದು 416111 ಆಗಬೇಕು. ಅದನ್ನು ಮಾಡೇ ಇಲ್ಲ, ಯಾರೂ ಅಧಿಕಾರಿಗಳು ಹೋಗಿಲ್ಲಲ್ಲ. ಎಲೆಕ್ಟ್ರಿಸಿಟಿದು ನನಗೆ ಬಂದು ಈಗ ಮೊನ್ನೆ 2 ವರ್ಷದಾಗ ನನಗೆ ಮೋಸನೇ ಮಾಡ್ಕೋತ ಬಂದ್ರೆ ಅಧಿಕಾರಿಗಳು. ನಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ, ಅವ್ರ ಮೇಲೆ ನಿಯಂತ್ರಣ ಇಲ್ಲ. ಮನಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸರಿ ಇತ್ತಂದ್ರೆ ಎಲ್ಲ ಸಬರಿ ಇರ್ತೈತಿ. ನನ್ನ ಮಕ್ಕಳ ಮನ್ಯಾಗ ಸೆರೆ ಕೊಡ್ಕೋ ತಿರುಗಿಲ್ಲಕತ್ತು ಅಂದ್ರೆ ನಾ ಆ ಥರ ಅವ್ರ ಮ್ಯಾಗ ಗಮನ ಇಲ್ಲ ತಂದಂಗಾಯ್ತು. ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಬೇಕು, ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಡಬೇಕು. ಒಂದು ಯಾವುದಾದ್ರೂ ಕೆಲಸ ಕೊಟ್ಟಿದ್ರೆ ಅದ್ರ ರಿಪೋರ್ಟ್ ನೀವು 8 ದಿವಸದಾಗ ರಿಪೋರ್ಟ್ ಬೇಕು. ಏನು ಮಾಡಿದ್ದೀರಿ ನೀವು, ಆ ಯೋಜನೆದು ಏನು ರಿಪೋರ್ಟ್ ಮಾಡಿದ್ದೀರಿ, 8 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಮೀಟಿಂಗ್ ಕರೆದು ಕೇಳಬೇಕು ಆ ಇಲಾಖೆಯ ಅಧಿಕಾರಿಗಳು. ಈಗ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ, AEE ಚೀಫ್ ಇಂಜಿನಿಯರ, ಸೂಪ್ರಿಡೆಂಟ್ ಇಂಜಿನಿಯರ ಏನು ಮಾಡ್ತಿರ್ತಾರೆ? ಬೇಸರಲ್ಲೇ ಏನಪ್ಪ ಇಲ್ಲಿ ಯಾಕಿರಬೇಕು, ಯಾವ ಪುರುಷಾರ್ಥಕ್ಕಿರಬೇಕು? ಸುಮ್ಮನೆ ಮನೆ ಆಗಿದ್ದರೆ ಚಲೋ ಅಲ್ರಿ. ನಾವೆಲ್ಲ ಅಗ್ರಿಕಲ್ಚರಿಸ್ಟ್, ನಾವೇನು ಶ್ರೀಮಂತರಲ್ಲ, ಹೋಗಿ ಒಕ್ಕಲ್ತನ ಮಾಡ್ಕೋದು ಒಂದು 2 MS ಹಾಕಿ ಜೀವನ ನಡೆಸ್ಬೋದಲ್ಲಪ್ಪ. ಇಷ್ಟೊಂದು ಹೊಲಸು ವ್ಯವಸ್ಥೆಯಲ್ಲಿ ನಾವು ಯಾಕಿರಬೇಕು ಅಂತೇಳಿ ಮನುಷ್ಯಗೆ ಬೇಜಾರಾಗಿ ಆ ಮಾತು ಮಾತಾಡಿದ್ದೀನಿ. ಆದರೆ ನನ್ನ ಮತಕ್ಷೇತ್ರದ ಜನ ಮತ್ತೆ ಹೇಳಿದರೆ, ನೀವು ಯಾಕೆ ರಾಜೀನಾಮೆ ಕೊಡ್ತೀರಿ, ನಾವಿದ್ದೀವಿ, ನಾವು ಹೋರಾಟ ಬರ್ತೀವಿ, ಒಂದು 10,000 ಜನ ಬೆಂಗಳೂರಿಗೆ ಬಂದು ಕುಣ್ತೀವಿ. ಅದೇನು 10,000 ಬಂದು ಜನ ಕೊಂಡೋದೇನು ಅವಶ್ಯಕತೆ ಇಲ್ಲ, ನಾನು ನೋಡ್ಕೊಳ್ಳೋಕೆ ಸಮರ್ಥ ಇದೇನಲ್ಲ.